ನಮ್ಮ ರಾಜ ಅವ್ರು ಇವತ್ತು ನಂಗೋಸ್ಕರ ಹತ್ಬಿಟ್ರು. ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದ್ರೇನಿಲ್ಲ, ಎಲ್ಲ ಚೆನ್ನಾಗಿರ್ಲೇಬೇಕು. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ಎಂಗೇಜ್ಮೆಂಟ್ ಆಗಿತ್ತು. ಒಂಚೂರು ಪೂಜೆ ಮಾಡ್ಬೇಕಿತ್ತು ಅಂತ ಹಳ್ಳದ ಕಡೆ ಹೋಗ್ತಿದ್ವಿ. ಇಂದ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪೂಜೆ ಆದ್ಮೇಲೆ ಕುಕ್ಮ ಹಚ್ಬೇಕಂತೆ. ಸೊ ಕುಕ್ಮ ಹಚ್ಚಿ ಅಂತ ಕೊಟ್ರೆ ಹಚ್ಚಕ್ ಬರ್ದೇನೆ ಕೈಯೆಲ್ಲಾ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲಿಂದ ಮನೆಗೆ ಬಂದ್ರೆ ನಮ್ಮ ಮೇಘರಾಜ್ ಅವರು ಅಳ್ತಿದ್ರು ನೋಡಿ. ಯಾಕೆ ಅಳ್ತಿದ್ಯಾ ಅಂತ ಅಂದ್ರೆ ಇನ್ ಮಿಸ್ ಆಗೋಗಿದ್ಯಾ ಅಂತ ಹೇಳ್ಬಿಟ್ಟು ನೀನ್ ನೋಡಿದ್ರೆ ದೇವತರ ಇಲ್ಲೇ ಇದೆಯಲ್ಲ ಅಂತ ಹೇಳೋದ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮೇಘರಾಜ್ ಅವ್ರ ಮನೆಗೆ ಹೋಗೋದು ಒಂದ್ ಕಡೆ ಆಗಿದ್ರೆ, ನನ್ ಕಡೆ ಏನಂತ ಅಂದ್ರೆ ಅವಳನ್ನ ಮನೆ ಕರ್ಕೊಂಡ್ ಹೋಗ್ಬಿಡೋದು, ತಿರ್ಗಾ ಮನೆ ಕರ್ಕೊಂಡ್ ಬರೋದು, ಮನೆಗೆ ಹೋಗ್ಬಿಡೋದು, ಮನೆಗೆ ಕರ್ಕೊಂಡ್ ಬರೋದು, ಇದೇ ಆಗಿದೆ ನಮ್ದು. ಅದೇ ಟೆನ್ಷನ್ ಅಲ್ಲಿ ನಾನು ಏನೋ ಹೇಳ್ತಿದ್ದೆ ನೋಡಿ. ಅಲ್ಲ ಗೈಸ್, ನಂಗೆ ಆಗಲ್ಲ, ಬರಕ್ ಆಗಲ್ಲ ಅಂದ್ರೆ ಬಿಟ್ಟಿಲ್ಲ ಗೈಸ್. ನನ್ ಮಕ್ಳು ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅಲ್ಲಿಂದ ಏನ್ ಮಾಡಕ್ಕಾಗಲ್ಲ ಅಂತ ಮನೆಗ್ ಬಂದು ಒಂದ್ ಅವರ್ ರೆಸ್ಟ್ ಮಾಡೋಣ ಅಂತ ಅಂದ್ರೆ ಇನ್ನೂ 1 ಅವರ್ ಆಗಿರ್ಲಿಲ್ಲ, ಆಗ್ಲೇ ಬಾ ಅಂತ ಹೇಳ್ತಿದ್ರು ನೋಡಿ. ಮತ್ತೇನ್ ಮಾಡಕ್ಕಾಗಲ್ಲ ಅಂತ ಬಂದೆ. ಮತ್ತೇನು ಶಾಸ್ತ್ರ ಇದೆ ಅನ್ಬಿಟ್ಟು ರೆಡಿ ಮಾಡ್ಕೊಂತಿದ್ರು. ಇವತ್ತು ಏನಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಬೆಳಗ್ಗೆಯಿಂದ ಎಡವಟ್ಟೆ ಆಗ್ತಿತ್ತು. ತಿರ್ಗಾ ಈಗ್ಲೂ ಕೂಡ ಎಡವಟ್ ಮಾಡ್ಕೊಂಡೆ ನೋಡಿ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಬಾ.